ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂತಂದರೆ, ಒಂದು ಶೇರ್ ಮಾರ್ಕೆಟ್ ಅಪ್ಲಿಕೇಶನ್ ಆಗಿರ್ಬೋದು, ಅದರಿಂದ ನಮಗೆ ಒಂದು ರೆವೆನ್ಯೂ ತೊಗೊಳ್ತಕ್ಕಂಥ ಒಂದು ದುಡ್ಡು ಗಳಿಸ್ತಕ್ಕಂಥ ಅಪ್ಲಿಕೇಶನ್ ಆಗಿರ್ಬೋದು, ಎರಡೂ ಕೂಡಿರುತ್ತೆ, ಮಿಕ್ಸ್ ಇರುತ್ತೆ. ಆ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಆ ಆ್ಯಪಿನ ಹೆಸರು ಬಂದುಬಿಟ್ಟು ಅಪ್ಸ್ಟಾಕ್ಸ್ ಅಂತಂತೇಳಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಮತ್ತು ನೀವು ಪ್ಲೇಸ್ಟೋರಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಆಗುತ್ತಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಇನ್ಸ್ಟಾಲನ್ನು ಮಾಡ್ಕೊಳ್ಬೋದಾಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಆ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ಡಿಸ್ಕ್ರಿಪ್ಷನ್ ಮುಖಾಂತರ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಮೊದಲಿಗೆ ಆ ಅಪ್ಲಿಕೇಶನ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅಪ್ಸ್ಟಾಕ್ಸಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಏನಾಗುತ್ತಪ್ಪ ಅಂತಂತಂದರೆ, ನಿಮ್ಮ ಕಡೆ ಒಂದಿಷ್ಟು ದುಡ್ಡು ಅಂತಿರುತ್ತೆ. ಅಂದರೆ ಒಂದು 1000 ರೂಪಾಯಿ, 500, 2000, 3000 ಅಂತ ದುಡ್ಡು ಇರುತ್ತೆ. ಆ ದುಡ್ಡನ್ನು ನಾವು ಶೇರ್ ಮಾರ್ಕೆಟಲ್ಲಿ, ಅಂದರೆ ಅಪ್ಸ್ಟಾಕ್ ಅಂತ ಅಪ್ಲಿಕೇಶನ್, ಸಾಕಷ್ಟು ಅಪ್ಲಿಕೇಶನ್ಗಳಿವೆ. ಮೋತಿಲಾಲ್ ಅಂತ ಹೇಳಿದೆ, ಏಂಜಲ್ ಬ್ರೋಕರಿಂಗ್ ಅಂತ ಹೇಳಿದೆ. ಒಂದು ಸಾಕಷ್ಟು ಅಪ್ಲಿಕೇಶನ್ ಮುಖಾಂತರ ನಾವು ದುಡ್ಡನ್ನು, ನಮ್ಮ ಕಡೆ ಇರತಕ್ಕಂಥ ಒಂದು 500, 1000, 2000, 3000 ದುಡ್ಡನ್ನು ನಾವು ವೇಸ್ಟನ್ನು ಮಾಡೋ ಬದಲು ಅಲ್ಲಿ ನಾವು ಶೇರ್ ಮಾರ್ಕೆಟ್ ಅಂತಂತೇಳಿ, ಈಗ ರಿಲಯನ್ಸ್, ಜಿಯೋ, ಹಾಗೆ HDFC ಬ್ಯಾಂಕ್, ICICI ಬ್ಯಾಂಕ್ ಅವರು ಒಂದಿಷ್ಟು ಶೇರ್ ಅಂತ ಬಿಟ್ಟಿರ್ತಾರೆ. ಸೊ ಆ ಶೇರನ್ನು ನಾವು ಖರೀದಿಸಿದರೆ ಒಂದಿಷ್ಟು ದಿನಗಳ ನಂತರ ಆ ಶೇರು ಅಮೌಂಟ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಮಗೆ ಒಂದಿಷ್ಟು ಅರ್ನಿಂಗ್ಸ್ ಅಂತ ಕೊಡ್ತಾರೆ. ಸೊ ಹೀಗಾಗಿ ಅಲ್ಲಿ ಶೇರ್ ಮಾರ್ಕೆಟಿಂದ ಒಂದು ಲಾಭ ಆಗುತ್ತೆ ನಿಮಗೆ. ನೀವು ಆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ನಿಮಗೆ ಒಂದು ಲಾಭ ಸಿಗುತ್ತೆ. ಅದ್ರ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂತಂದರೆ, ಇನ್ನೊಂದೇನಪ್ಪ ಅಂತಂದರೆ, ಆ ಆ್ಯಪನ್ನು ನೀವು ಬೇರೆಯವರಿಗೆ ರೆಫರ್ ಮಾಡೋದ್ರ ಮುಖಾಂತರ ನಿಮಗೆ 400ರಿಂದ 800 ರೂಪಾಯಿವರೆಗೆ ನೀವು ಹಣವನ್ನು ಗಳಿಸ್ಬೋದಾಗುತ್ತೆ. ಹೆಂಗಪ್ಪ ಇದು 800 ನಿಮಗೆ ಬರುತ್ತೆ, 400 ಹೇಗೆ ಬರುತ್ತಪ್ಪ ಅಂತಂದರೆ, ನೀವು ಯಾರೆಲ್ಲ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಇನ್ಸ್ಟಾಲನ್ನು ಮಾಡ್ಕೊಳ್ತೀರಾ. ಇನ್ಸ್ಟಾಲನ್ನು ಮಾಡ್ಕೊಂಡ ನಂತರ 400 ರೂಪಾಯಿ ಸಿಗುತ್ತೆ. ಮತ್ತು ನೀವು ಇನ್ಸ್ಟಾಲನ್ನು ಮಾಡ್ಕೊಂಡ ನಂತರ ಅದಕ್ಕೆ ಯಾರೆಲ್ಲ ನೀವು ಶೇರನ್ನು ಖರೀದಿಸ್ತೀರಾ, ಶೇರನ್ನು ಪರ್ಚೇಸನ್ನು ಮಾಡ್ತೀರಾ, ಶೇರನ್ನು ಬೈ ಮಾಡ್ತೀರಾ, ಅವಾಗ ಮತ್ತೆ 400 ಟೋಟಲಾಗಿ 800 ರೂಪಾಯಿ ಸಿಗುತ್ತೆ, ಒಂದು ರೆಫರಲ್ ಮುಖಾಂತರ ಸಿಗುತ್ತೆ. ಸೊ ಹೀಗಾಗಿ ನೀವು ಇನ್ಸ್ಟಾಲನ್ನು ಮಾಡ್ಕೊಂಡು, ಇದನ್ನು ಇನ್ಸ್ಟಾಲನ್ನು ಮಾಡ್ಕೊಂಡು ನೀವು ಬೇರೆಯವ್ರಿಗೆ ರೆಫರ್ ಮಾಡಿದರೆ, ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಅದು ಏನು ಡಾಕ್ಯುಮೆಂಟ್ ಕೇಳುತ್ತೆ, ಏನು ಸಿಗ್ನೇಚರ್ ಕೇಳುತ್ತೆ, ಏನು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಪ್ರತಿಯೊಂದನ್ನು ಹಾಕಿದ ನಂತರ ನೀವು ಬೇರೆಯವರಿಗೆ ರೆಫರ್ ಮಾಡಿದ ನಂತರ ನಿಮಗೆ 400 ರೂಪಾಯಿ ಬೋನಸ್ ಆಗಿ ಸಿಗುತ್ತೆ. ಸೊ ಹೀಗಾಗಿ ಮನೆಯಲ್ಲೇ ಕುಂತು ನೀವು 400 ರೂಪಾಯಿ ರೀತಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 800 ರೂಪಾಯಿ ಹಣವನ್ನು ನೀವು ಗಳಿಸಬಹುದಂತಹ ಒಂದು ಒಂದು ಸದಾವಕಾಶ ಅಂತ ಹೇಳ್ಬೋದು. ಒಂದು ಚೆನ್ನಾಗಿರ್ತಕ್ಕಂಥ ಆ್ಯಪ್ ಅಂತ ಹೇಳ್ಬೋದು. ಇದು ಇಂಡಿಯನ್ ಆ್ಯಪ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ಮೋಸ ವಂಚನೆ ಯಾವುದೇ ಇರೋದಿಲ್ಲ. ಸೊ ಹೀಗಾಗಿ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸಿಗೂ ಮತ್ತು ನಿಮ್ಮ ಕುಟುಂಬದವ್ರಿಗೆ ಅದನ್ನು ಶೇರ್ ಮಾಡಿ ಇನ್ಸ್ಟಾಲನ್ನು ಮಾಡಿದರೆ ನಿಮಗೆ 400 ರೂಪಾಯಿ ಈ ರೀತಿ ಬರುತ್ತೆ. ಮನೆಯಲ್ಲಿ ಕುಂತು ನೀವು 2000, 3000 ಅಂದರೆ ನಿಮಗೆ ಭಾಳಷ್ಟು ಜನ ಫ್ರೆಂಡ್ಸ್ ಇದ್ದರೆ ಏನಾಗುತ್ತಪ್ಪ ಅಂತಂದ್ರೆ, ಒಬ್ರಿಗೆ 400 ರೂಪಾಯಿ ಅಂದರೆ 10 ಮಂದಿಗೆ ಎಷ್ಟಾಯಿತು, 4000 ಆಯಿತು. ಬೇರೆ ನೀವು 10 ಮಂದಿಗೆ ರೆಫರ್ ಮಾಡಿದರೆ ಬೇರೆ 4000 ದುಡ್ಡು ಆಯಿತು. ಸೊ ಹೀಗಾಗಿ ಆನ್ಲೈನ್ ಮುಖಾಂತರ ಹೇಗೆ ದುಡ್ಡನ್ನು ನಾವು ಅರ್ನಿಂಗ್ಸ್ ಮಾಡ್ಬೋದು ಎಂಬುದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಬನ್ನಿ ಈಗ ಇಂಟರ್ಫೇಸ್ಗೆ ಹೋಗೋಣ, ಅಂದರೆ ಮೊಬೈಲ್ ಇಂಟರ್ಫೇಸ್ಗೆ ಹೋಗೋಣ. ಸೊ ಅಲ್ಲಿ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಇರಲ್ಲ, ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಶೇರ್ ಮಾರ್ಕೆಟ್ ಬಗ್ಗೆ ಅಲ್ಲಿ ಬೈ ಕಲೆಕ್ಷನ್ ಹೆಂಗಿರುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಯಾರಿಗಾದರೂ ರೆಫರ್ ಮಾಡಿದರೆ ಅದ್ರ ಮುಖಾಂತರ ದುಡ್ಡು ಬರುತ್ತೆ. ಬಟ್ ಈಗ ನಾವು ಏನು ಮಾಡೋದಪ್ಪ ಅಂತಂತಂದರೆ, ಸ್ಕ್ರೀನನ್ನು ನೋಡೋಣ. ಸ್ಕ್ರೀನನ್ನು ನೋಡಿ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹೀಗಾಗಿ ಸ್ಕ್ರೀನನ್ನು ನೋಡೋಣ, ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಣ, ಹಾಗೆ ರೆಫರಲ್ ಮಾಡತಕ್ಕಂಥ ದುಡ್ಡು ಬಗ್ಗೆ ತಿಳ್ಕೊಣ. ಸೊ ಹೀಗಾಗಿ ನಾವು 2 ರೀತಿಯಲ್ಲಿ ಹಣವನ್ನು ಗಳಿಸ್ಬೋದಾಗುತ್ತೆ. ಸೊ ಹಾಗೆ ಬನ್ನಿ ಮೊಬೈಲ್ ಇಂಟರ್ಫೇಸ್ಗೆ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕಾಣ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಫೋನ್ ಟ್ಯೂಟೋರಿಯಲ್ ಶುರು ಮಾಡೋಣ. ಹಾಗೆ ನಮ್ಮ ಫೋನಲ್ಲಿರ್ತಕ್ಕಂಥ ಅಪ್ಸ್ಟಾಕ್ ಅಪ್ಲಿಕೇಶನನ್ನು ಓಪನನ್ನು ಮಾಡೋಣ. ಅಪ್ಸ್ಟಾಕ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾದ್ರೆ ಬಿಫೋರ್ ಆಗಿ ವೇಟ್ ಮಾಡಿ, ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನಿಮ್ಮ ಯೂಸರ್ ಐ ಡಿ ತಾನೇ ತೊಳ್ಕೊಳ್ಳುತ್ತೆ. ಹಾಗೆ ಇದರ ನಂತರ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ನೀವು ಎಂಟ್ರನ್ನು ಮಾಡಬೇಕಾಗಿರುತ್ತೆ. ಸ್ವಲ್ಪ ವೇಟ್ ಮಾಡಿ. ಪಾಸ್ವರ್ಡ್ ಎಂಟ್ರ್ ಆದ ನಂತರ ಪಾಸ್ವರ್ಡನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಕಾಣ್ತದೆ ಕೆಳಗಡೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಅಂದರೆ ಬಿಫೋರಾಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾರೆಲ್ಲ
ರೆಫರಲ್ ಲಿಂಕ್ ಮುಖಾಂತರ ಡೌನ್ಲೋಡನ್ನು ಮಾಡ್ಕೊಂಡಿರ್ತಾರಲ್ಲ, ಬಿಫೋರ್ ಆಗಿ ನಿಮ್ಮ ಅಕೌಂಟನ್ನು ಪ್ರೊಸೆಸ್ ಆಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ವೈಸ್ ಹೇಳಿ ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ನಂಬರ್ ಹಾಕಿ KYC ಕಂಪ್ಲೀಟನ್ನು ಮಾಡಿಕೊಂಡು ಪ್ರತಿಯೊಂದನ್ನು ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಸೈನು ಗೀನ್ ಎಲ್ಲ ಮಾಡ್ಕೊಂಡು ಜಿಮೇಲ್ ವೆರಿಫಿಕೇಷನ್ ಎಲ್ಲ ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ. ಮಾಡಿದ ನಂತರ ನಿಮಗೆ 1 ಅಥವಾ 2 ದಿನಗಳ ನಂತರ ನಿಮಗೆ ಒಂದು ಫೋನಿಗೆ ಮೆಸೇಜನ್ನು ಕಳಿಸ್ತಾರೆ. ಆ ಮೆಸೇಜನ್ನು ನೀವು ತೆಗೆದುಕೊಂಡು ನಿಮ್ಮ ಪಾಸ್ವರ್ಡನ್ನು ರಿಫಿಲ್ ಮಾಡ್ಕೋಬೇಕು, ಅಂದರೆ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಪಾಸ್ವರ್ಡನ್ನು. ಸೊ ಹೀಗಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶೇರ್ ಮಾರ್ಕೆಟ್ ರಿಲಯನ್ಸ್ದವ್ರದ್ದು 2577 ರೂಪಾಯಿ ಮಾರ್ಕೆಟ್ ಇದೆ. HDFC ಬ್ಯಾಂಕ್ ಇದೆ, HDFC ಬ್ಯಾಂಕ್, ICICI ಬ್ಯಾಂಕ್, ಕೋಲ್ಕತ್ತಾ ಬ್ಯಾಂಕ್, SBIN, ಹಾಗೆ ಏಷಿಯನ್ ಪೇಂಟ್ ಅಂತಂತೇಳಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಇಲ್ಲಿ ತಮ್ಮ ಶೇರ್ಗಳನ್ನು ಬಿಡ್ತಾ ಹೋಗುತ್ತೆ. ನಾವು ಇಲ್ಲಿ ಶೇರನ್ನು ಬೈ ಮಾಡ್ಕೋಬೋದು. ಇಲ್ಲಿ ಬೈ ಅಂತಿದೆಯಲ್ಲ, ಈ ಬೈ ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇವೆಲ್ಲ ಶೇರ್ ಮಾರ್ಕೆಟಿನ 2 ವಿಧಗಳಾಗಿರುತ್ತೆ ಮತ್ತು ರೇಟಿಂಗ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇದೆಲ್ಲ ತೋರಿಸುತ್ತೆ. ಇದು ಈ ರೀತಿಯಾಗಿ ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟನ್ನು ಮಾಡಬೇಕು. ಬೈ ಅಂತ ಕ್ಲಿಕ್ ಮಾಡಿದರೆ ಅದು ರೀಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಬ್ಯಾಂಕ್ ಅಕೌಂಟಿಗೆ ಹೋಗಿ ಅಮೌಂಟನ್ನು ಕಟ್ ಆಗುತ್ತೆ. ಅಮೌಂಟನ್ನು ಕಟ್ ಆದ ನಂತರ ಅದು ಕಂಪ್ನಿಯಿಂದ ಏನು ರೆವೆನ್ಯೂ ಬರುತ್ತಲ್ಲ ಅದರಲ್ಲಿ ನಮ್ಮ ಶೇರ್ಗೆ ತಕ್ಕಂತೆ ನಮಗೂ ಪ್ರಾಫಿಟನ್ನು ಕೊಡ್ತಾ ಹೋಗ್ತಾರೆ. ಇದು ಸೇಲ್ ಅಂದರೆ ನೀವು ಈಗ ಒಂದು ಬೈ ಮಾಡಿಕೊಂಡು ಸ್ವಲ್ಪ ರೇಟ್ ಬಂದ ಮೇಲೆ ನಾವು ಸೇಲನ್ನು ಸಹ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ರೆಫರಲ್ ಲಿಂಕ್ ಮುಖಾಂತರ ನಾವು ಹಣವನ್ನು ಗಳಿಸ್ಬೋದಾಗಿರುತ್ತೆ. ಈ ರೀತಿಯಾಗಿ ಇಲ್ಲಿ ಗಳಿಸ್ಬೋದಾಗಿತ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಆರ್ಡರ್ ಮಾಡಿರ್ತೀವಿ ಅದರುತ್ತೆ ಮತ್ತು ಪ್ರಾಫಿಲಿಟ್ ಅಂತಂತೇಳಿ ಇಲ್ಲಿ ನಾವು ಏನಾದರೂ ಆರ್ಡರ್ ಮಾಡಿದರೆ ಅದನ್ನು ಬರೀದು ಇಲ್ಲಿ ಫಂಡ್ಸ್ ಅಂತಿದೆ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತಲ್ಲ, ಆ ಮ್ಯೂಚುವಲ್ ಫಂಡ್ಸ್ಗಳನ್ನು ಕುರಿತು ಇಲ್ಲಿ ನಾವು ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡ್ಕೊತೀವಿ. ಇನ್ವೆಸ್ಟ್ಮೆಂಟ್ IPO ಮತ್ತು ಮ್ಯೂಚುವಲ್ ಫಂಡ್ಸ್ ಅಂತಿದೆ. ಇದರಲ್ಲಿ ನಾವು ಯಾವ್ದು ಬೇಕಾದರೂ ಆಯ್ಕೆಯನ್ನು ಮಾಡಿಕೊಂಡು ಮ್ಯೂಚುವಲ್ ಫಂಡ್ಸ್ ಮೇಲೆ ಹಣವನ್ನು ಹೂಡ್ಬೋದು. ಸೊ ಹೀಗಾಗಿ ಇದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡನ್ನು ಮಾಡಿಕೊಂಡು ಪ್ರತಿಯೊಂದು ಇನ್ ಡೀಟೇಲಾಗಿ ಅವ್ರು ಏನು ಕೇಳ್ತಾ ಹೋಗ್ತಾರಲ್ಲ ಪ್ರತಿಯೊಂದನ್ನು ಹಾಕ್ತಾ ಹೋಗಿ. ನಿಮ್ಮ ಜಿಮೇಲ್ ಕಂಪಲ್ಸರಿ ಆಗುತ್ತೆ. ಜಿಮೇಲನ್ನು ಹಾಕ್ತಾ ಹೋಗಿ. ಜಿಮೇಲ್ಗೆ ಎಲ್ಲ ರೀತಿಯಾದಂಥ ಜಿಮೇಲ್ಗೆ ಮೆಸೇಜ್ ಬರುತ್ತೆ. ಏನಿದ್ರು ನಿಮ್ಮ ಜಿಮೇಲನ್ನು ನೀವು ಸಂಪರ್ಕಿಸಿಕೊಂಡ್ರೆ ಎಲ್ಲ ಇನ್ ಡೀಟೇಲಾಗಿ ನೀವು ಎಡಿಟನ್ನು ಮಾಡಿಕೊಂಡ್ರೆ, ಅಂದರೆ ಎಲ್ಲ ಇನ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ಲಿಯರ್ ಆಗುತ್ತೆ. ಅದಾದ ನಂತರ ಸಕ್ಸಸ್ ಆದ ನಂತರ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ID ಪಾಸ್ವರ್ಡ್ ಲಾಗಿನ್ ಆಗಿ ನೀವು ಹಣವನ್ನು ಶೇರನ್ನು ಖರೀದಿ ಮಾಡ್ಬೋದು. ಈ ರೀತಿಯಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.